ಜಲಾಲ್ಪುರ್ ಗ್ರಾಮದಲ್ಲಿ ಬೆಂಕಿ ಅವಘಡ, ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ. ವಿನಾಯಕ್ ದಿಲೀಪ್ ಪವಾರ್ ಅವರ ಮಾಲೀಕತ್ವದ ಗಾನದ ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲಿ ವ್ಯಾಪಿಸಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ಯಶಸ್ವಿಯಾಗಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ಅವಘಡದಲ್ಲಿ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ನಷ್ಟ ಸಂಭವಿಸಿರುವುದಾಗಿ ಅಂದಾಜಿಸಲಾಗಿದೆ. ಇವತ್ತಿನ ದಿನ ಇಲ್ಲಿ ಜಲಾಲ್ಪುರ ಗ್ರಾಮಸ್ಥರು ಇದ್ದಾರೆ. ಇಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ನೋಡ್ರಿ ಸರ, ಈಗ ಬೇಸಿಗೆ ದಿನದಲ್ಲಿ ಲೈನ್ ಶಾರ್ಟ್ ಸರ್ಕ್ಯೂಟ್ರಿಂದ ಒಂದು 70-80 ಲಕ್ಷ ರೂಪಾಯಿ ಹಾನಿಯಾಗಿದೆ. ಯಾಕಂದ್ರೆ ಒಂದು 20-30 ಆಳಿದ್ರು ಬೇಕು, ಒಂದು 2 ಆಳುಗಳಿಗೆ ಕೂಡ ಇಂಜುರಿ ಆಗಿದ್ರಿ. ಆಳುಗಳು ಗಾನ್ ಚಾಲು ಇರೋಕ್ಕಾಗಿವಿ, ಯಾರಿಗೂ ಗೊತ್ತಾಗಿಲ್ಲ. ಅದು ಕರೆಂಟ್ ಏನು ಬಂದೈತಿ, ಕರೆಂಟ್ ಬಂದ ಬಳಿಕ ಏನು ಶಾರ್ಟ್ ಆಗೈತಿ, ಅಲ್ಲಿಂದ ಅನಾಹುತ ಆಗೈತಿ. ಊರ ಮಂದಿ ಎಲ್ಲ ಕೂಡ್ರಿ ಭೀ ಇಲ್ಲಿ ಏನೂ ಮಾಡಕ್ಕೆ ಬರಲ್ಲ ಅಂತ ಅದು ಬೆಂಕಿ ಮುಂದೆ ಯಾರ್ದು ಏನು ನಡೆಯೋದಾಗಿದ್ರಿ. ಮತ್ತು ದೊಡ್ಡ ಒಂದು ನಮ್ಮ ಊರಿಗೆ ಒಂದು ದೊಡ್ಡ ಹಾನಿ ಆಗಿದ್ರಿ. ಯಾವ ಈ ಥರ ಇಲ್ಲಿ ಎಲ್ಲ ಆಲಿ ಮನೆಗಳಿದ್ರು ಯಾವ ಇಂಥ ಘಟನೆ ಆಗೋಲಾಗಿದ್ದು. ಇದೊಂದು ಬರ್ಸಲಾರ್ದಂಥ ಒಂದು 60-70 ಲಕ್ಷ ರೂಪಾಯಿ ಕಿತ್ತು ಜಾಸ್ತಿ ಅಂತ. ಯಾಕಂದ್ರೆ ಡಬಲ್ ಸಟ್ ಇದ್ರು. ಒಂದು 30 ಆಳು ದಿನ ಕೆಲಸ ಮಾಡೋ ಇತ್ತು. ಎಲ್ಲ ಆಳುಗಳು ಕೆಲಸ ಮಾಡೋದು ಇದ್ದಾಗ ಏನು ಫಟ್ ಅಂದಿದ್ದು ಗಾಳಿ ಇದರಿಂದ ಹೆಂಗೆ ಆಗೈತೆ ಅನ್ನೋದು ಯಾರಿಗೆ ಊಹಿಸಲಾಗದಂತ ಇದಾಗಿದ್ರಿ. ಈ 30 ಆಳುಗಳು ಅಂತಿದ್ದಾರ ನೀವು. ಈ 30 ಆಳುಗಳಿಗೆ ನೀವು ಎಷ್ಟು ಪೇಮೆಂಟ್ ಕೊಡ್ತಿದ್ರಿ ತಿಂಗಳಿಗೆ ಒಂದು ವಾರಗಳಿಗೆ ಒಂದು ಅದು ಏನಿದ್ರೆ ಲೇಬರ್ ತುಂಬೋದ್ರ ಮೇನ್ ಕೆಲಸ ಐತ್ರಿ. ದಿನ ಡೈಲಿ 700 ರೂಪಾಯಿ 800 ರೂಪಾಯಿ ಒಬ್ಬ ಲೇಬರ್ ಕೊಟ್ಟು ಹರಿಯಾಗ 6 ಗಂಟೆದಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಇರ್ತಿದ್ರಿ. ಮುಂದೆ ಅವ್ರವ್ರ ಮೇನ್ ತೆಗದಿರಿ. ಕಮ್ಮಿ ಅಂದ್ರೂ 700 ರೂಪಾಯಿ ಹಿಡಿದು 1000 ರೂಪಾಯಿದಾಗ ಗುಳಿಗೆ ಮಾಡ್ತಾವ 1500 ರೂಪಾಯಿದಾಗ ಪೇಮೆಂಟ್ ಬೀಳ್ತ್ರಿ. ಮುಂದೆ ಹರಿಯಾಗ 6 ಚಾಲು ಆಯ್ತ್ರಿ ಅಲ್ಲಿ ಮನೆ, ರಾತ್ರಿ 10 ಗಂಟೆ ತನಕ ಇರ್ತಿದ್ರಿ. ಈ ಘಟನೆ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿದೆ? ಇದು ಜಲಾಲ್ಪುರ ಅಥವಾ ಬಿಲ್ಡಿ ಅಥವಾ ದಿಗ್ಗೇವಾಡಿ ಅಥವಾ ಜಲಾಲ್ಪುರ? ಈ ಜಲಾಲ್ಪುರ ಸ್ವತಂತ್ರ ಗ್ರಾಮ ಪಂಚಾಯತಿ, ಜಲಾಲ್ಪುರ ಗ್ರಾಮ ಪಂಚಾಯತಿ ಒಳಗೆ ನಡೆದಿದೆ ಸರ್. ಇದು ಜಲಾಲ್ಪುರ ಗಾನ್ಮನಿ ಯಾವ ಮಾಲೀಕತ್ವದಲ್ಲಿ ನಡೆದಿದೆ? ಇದು ದಿಲೀಪ್ ಕೃಷ್ಣ ಪವಾರ್ ಅಂತ ಹೇಳ್ರಿ ಮಾಲೀಕತ್ವ. ಈ ಶಾರ್ಟ್ ಸರ್ಕ್ಯೂಟ್ ಹೇಗಾಗಿದೆ ಇದು ಏನ್ ಗೊತ್ತಾಗಿಲ್ಲ. ಅವತ್ತ ಇಲ್ಲ ಅದರ ಬೆಂಕಿ ಅವಘಡ ನಡೆದಿದೀವಾ ಅಥವಾ? ಗ್ರಾಮ ಪಂಚಾಯತ್ ಸದಸ್ಯರಾದ ನಾಮದೇವ್ ಕಾಂಬ್ಳೆ ಅವರು ಇಲ್ಲೇ ಇದ್ದಾರೆ. ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಬರೋಣ. ನಮಸ್ಕಾರ. ಗ್ರಾಮ ಪಂಚಾಯತ್ ಸದಸ್ಯ, ಇಲ್ಲಿ ಬೆಂಕಿ ಅವಘಡ ಹೇಗೆ ಸಂಭವಿಸಿದೆ? ವಿದ್ಯುತ್ ಅವಘಡದಿಂದ. ಇಲ್ಲಿ ಏನಾದರೂ KB ಅವರು, ರಾಯಬಾಗ್ KB ಅವರು ಅಥವಾ ಯಾರಾದರೂ ಬಂದಿದ್ದಾರೆ? ಲೈಮನ್ಗಳು. ಇಲ್ಲಿ ಲೈಮನ್ಗಳು ಎಷ್ಟು ಬಂದಿದ್ದಾವೆ ಅಥವಾ AW ಅವರು ಕೂಡ ಬಂದಿದ್ದಾರೆ ಇಲ್ಲಿ? ಅವರಿಗೆ ತಿಳಿಸಿದ್ದಾರೆ ನೀವು? ಪೊಲೀಸ್ ಇಲಾಖೆದವರು ಯಾವ ರೀತಿ ಅವಘಡಿಸಿದೆ ಬೆಂಕಿ ಅವಘಡ? ಏನುವುದು ಈಗ ಇದು KB ಅವ್ರ ಕಡೆ ಫಾಲ್ಟ್ ಇದೆ ಅಥವಾ ಈ ಗ್ರಾಮನಿ ಅವರ ಕಡೆ ಫಾಲ್ಟ್ ಇದೆ? KB ಏನಂತ ಫಾಲ್ಟ್ ಇದೆ ಅವ್ರ ಕಡೆ? ಸಪ್ಲೈ ಇರುತ್ತಲ್ಲ ಹೆಚ್ಚಿಗೆ ಕೆಲಸ ಚಲೋದಾಗ ಲೈಟ್ ಸರಿಯಾಗಿ ಒಂದು ಟೈಮ್ ತೆಗೆದು ಹೊಟ್ಟೆ ಮಾಡ್ತಾರೆ. ಅದರಿಂದ ಲೈನ್ ಹೆಚ್ಚಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇಲ್ಲಿ ಡಿಸ್ಟೆಂಟ್